ಹರಿ ಓಂ ಸ್ನೇಹಿತರೆ ನಮಸ್ತೆ. ಪ್ಯಾಸೆಂಜರ್ ಕಾರುಗಳಲ್ಲಿ ಅಕ್ರಮ ಗೋಮಾಂಸ ದಂಧೆಯನ್ನು ನಡೆಸ್ತಾ ಇದ್ದಾರೆ. ಒಂದು ಎರಡು ಬಾರಿ ಅಲ್ಲ, ನಾವು ಪ್ರತಿ ಬಾರಿ ನಾವು ಅಕ್ರಮವಾಗಿ ಗೋವುಗಳನ್ನ ಸಾಗಾಟ ಮಾಡಬೇಕಾದ್ರೆ ಲಾರಿಗಳಲ್ಲಿ ಹಿಡಿತಿದ್ವಿ ಅಂತ ಹೇಳಿ ಈಗ ಆ ಗೋವುಗಳನ್ನ ಮಾಂಸವಾಗಿ ಪರಿವರ್ತನೆ ಮಾಡಿ, ಲೈವ್ ಆಗಿದ್ರೆ ಹಿಡಿತೀರಾ, ಮಾಂಸ ಆದ್ರೆ ಏನ್ ಮಾಡ್ತೀರಾ ಅಂತ ಹೇಳಿ ಈಗ ಮಾಂಸವಾಗಿ ಪರಿವರ್ತನೆ ಮಾಡಿ ಕಾರುಗಳಲ್ಲಿ ತುಂಬಿಕೊಂಡು ಬಂದ್ರು. ಕಣ್ಣು ಕಟ್ಟಿ ಕುಳಿತಿದೆಯಲ್ಲ ಈ ಸರ್ಕಾರ, ಕೈ ಕಟ್ಕೊಂಡು ಕುಳಿತಿದಾರಲ್ಲ ಈ ಪೊಲೀಸ್ನವರು, ಏನ್ ಹೇಳೋಣ? ಅವ್ರ ಕೈಲಿ ಲಂಚ ತಗೊಂಡು ನಾಚಿಕೆ ಆಗಬೇಕು. ಆ ಲಂಚದ ದುಡ್ಡಲ್ಲಿ ಮನೆಗೆ ತಗೊಂಡೋಗಕ್ಕೆ, ಆ ಲಂಚದ ದುಡ್ಡಲ್ಲಿ ಮನೆಗೆ ತಗೊಂಡು ಹೋಗ್ತಿರಲ್ಲ, ಆ ಲಂಚದ ದುಡ್ಡ ಮನೆ ಮಕ್ಕಳಿಗೆ ಹೆಂಡತಿಗೆ ಅಂತ ನಾಚಿಕೆ ಆಗಬೇಕು ಎಲ್ರಿಗೂ. ಇವತ್ತು ನೋಡಿ ಇಲ್ಲಿ ಈ ರೀತಿ ಮಾಂಸದ ದಂಧೆಯನ್ನು ಮಾಡ್ತಾ ಇದ್ದೀರಲ್ಲ ಕಾರುಗಳಲ್ಲಿ. ಈ ರೀತಿ ಪ್ಯಾಸೆಂಜರ್ ಕಾರುಗಳಲ್ಲಿ ಒಂದು ಎರಡು ಕಾರಲ್ಲ, ನಮಗೆ ಆಗಲ್ಲ, ನಮಗಿರೋ ಕೆಪಾಸಿಟಿಗೆ ನಿಮ್ ಕೈಲಿ ಆಗಲ್ಲ ಅಂತಂದ್ರೆ ಓಪನ್ ಹೇಳಿಕೆ ಕೊಡಿ. ನಾವ್ ಹಿಡಿದಾಗ ನೈತಿಕ ಪೊಲೀಸ್ಗಿರಿ ಅಂತ ಹೇಳ್ತೀರಿ. ಪ್ಯಾಸೆಂಜರ್ ಕಾರ್ ಇರೋದು ಗೋಮಾಂಸವನ್ನ ಮಾಂಸವಾಗಿ ಮಾಡಿಕೊಂಡು ಗೋವುಗಳನ್ನ ತುಂಬಿಕೊಂಡು ಹೋಗ್ಲಿಕ್ಕ. ದಿನನಿತ್ಯ 5 ರಿಂದ 6 ಕಾರುಗಳಲ್ಲಿ ಅಲಿಪುರದಿಂದ ತುಂಬಿಕೊಂಡು ಬರ್ತಾರೆ. ನಾವು ಒಂದು ಗಾಡಿ ಹಿಡಿಯಕ್ಕೆ ಹೋದ್ರೆ ಇನ್ನು 3 ಗಾಡಿಯವರು ಅಲ್ಲಲ್ಲೇ ತಪ್ಪಿಸ್ಕೊಂಡು ಹೋಗ್ತಾರೆ. ಎಂತ ನಾಲಾಯಕ ಸರ್ಕಾರ, ಎಂತ ನಾಲಾಯಕ ಅಧಿಕಾರಿಗಳು. ನಾಚಿಕೆ ಆಗಬೇಕು ನಿಮಗೆ. ಯಾವ್ದೋ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಏನೋ ಪೋಸ್ಟ್ ಹಾಕಿದ್ರು ಅಂತ, ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಕಿತ್ತಾಡಿದ್ರು ಅಂತ ರಾತ್ರಿ ಮನೆ ಬಾಗಿಲಿಗೆ ಹೋಗಿ ಬಂಧಿಸೋರು. ನೀವು ನಿತ್ಯ ಕುಡಿಯೋ ಹಾಲು, ಮಜ್ಜಿಗೆ, ಮೊಸರು, ತುಪ್ಪ ಅದನ್ನ ಕೊಟ್ಟ ಗೋಮಾತೆಯ ಪರಿಸ್ಥಿತಿ ಮಾಂಸವಾಗಿದೆ ಇವತ್ತಿಲ್ಲಿ. ನಾಚಿಕೆ ಆಗಬೇಕು ನಿಮಗೆ. ಶೇಮ್. ಪ್ಯಾಸೆಂಜರ್ ಗಾಡಿಯಲ್ಲಿ ಗೋಮಾಂಸವನ್ನು ನಾವು ರಫ್ತು ಮಾಡ್ತೇವೆ ಅಂತ ಹೇಳಿದ್ರು ಕೂಡ, ಬೆಂಗಳೂರಿಗೆ ತಗೊಬಂದು ನಿತ್ಯ ಗೋಮಾಂಸವನ್ನು ನಾವು ತಗೊಂಬರ್ತೀವಿ ಅಂತ ಅಂದ್ರೂ ಕೂಡ ಅದನ್ನ ತಡೆಗಟ್ಟಕ್ಕೆ ಆಗಲ್ಲ ಅಂತ ಅಂದ್ರೆ ಏನಕ್ಕೆ ಬೇಕು ನೀವೆಲ್ಲ? ಯಾಕೆ ನೀವೆಲ್ಲ ಯೂನಿಫಾರ್ಮ್ ಹಾಕೊಂಡು ಕೆಲಸ ಮಾಡ್ತೀವಿ? ಹೋಗ್ರಿ ಮನೆಗೆ, ನಾವು ಮಾಡ್ಕೊಳ್ತೀವಿ. ಎಷ್ಟು ಬಾರಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಎಷ್ಟು ಬಾರಿ ಮಾಹಿತಿ ಕೊಟ್ಟಿದ್ದೀವಿ. 1-2 ಗಾಡಿ ಅಲ್ಲ. ಈಗ ನಾವು ಬೆಂಗಳೂರು ಸಿಟಿ ಒಳಗಡೆ ಬಂದು ಇಲ್ಲಿ ಪೊಲೀಸ್ನವ್ರಿಗೆ ಹೇಳ್ಬೇಕೀಗ ನಮ್ಮ ಪರಿಸ್ಥಿತಿ ನೋಡಿ. ದೊಡ್ಡಬಳ್ಳಾಪುರದಲ್ಲಿ ಹೇಳ್ತೀವಿ, ಅಲಿಪುರದಲ್ಲಿ ಹೇಳ್ತೀವಿ, ಗೌರಿಬಿದನೂರಲ್ಲಿ ಹೇಳ್ತೀವಿ. ಅಲ್ಲಿ ಎಲ್ಲರೂ ಅಷ್ಟೇ, ಎಲ್ಲ ಶಾಮೀಲಾಗಿದ್ದೀರಿ ನೀವು. ಎಷ್ಟು ನಿಮಗೆ ತೋರಿಸ್ತೀನಿ ಅದನ್ನ ಹೇಗೆ ತಗೊಂಡು ಹೋಗ್ತಿದ್ರು. ನಾವು ಎಷ್ಟು ಇದ್ರ ವರ್ಕ್ ಮಾಡಿದೀವಿ ಇದ್ರ ಮೇಲೆ ಅಂದ್ರೆ, ಆ ನಾಟಿ ಹಸುಗಳು, ಎಲ್ಲ ನಾಟಿ ಹಸುಗಳು. ಹೊಟ್ಟೆ ಉರಿಯುತ್ತೆ. ಯಾವ ಕೆಚ್ಚಲಿನಲ್ಲಿ ಹಾಲು ಕುಡಿದು ಅದೇ ಕೆಚ್ಚಲು ಇವತ್ತು ಮಾಂಸವಾಗಿ ಬಿದ್ದಿದೆ ಅಂತ ಅಂದಾಗ ಅದನ್ನ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಇದ್ರ ಶಾಪ ನಿಮ್ಮ ಸರ್ಕಾರವನ್ನ ನಾಶ ಮಾಡದೆ ಬಿಡೋದಿಲ್ಲ. ಈ ಶಾಪ ಇದಕ್ಕೆ ಶಾಮೀಲಾಗಿರೋ ಅಧಿಕಾರಿಗಳ ಕುಟುಂಬವನ್ನು ನಾಶ ಮಾಡದೆ ಬಿಡೋದಿಲ್ಲ. ಯಾರು ಇದರಲ್ಲಿ ಕಮಿಷನ್ ತಗೊಂಡು ಅನ್ನ ತಿಂತಿದ್ರು, ಈ ಅಕ್ರಮದಲ್ಲಿ, ಈ ಅನ್ಯಾಯದಲ್ಲಿ ನಿಮ್ಮ ಮನೆಯ ಮಕ್ಕಳು, ನಿಮ್ಮ ಕುಟುಂಬ ಶಾಪ ನಾಶ ಆಗದೆ ಹೋಗಲ್ಲ. ನಾಶ ಆಗೋಗ್ತೀರಿ. ನಾಚಿಕೆ ಆಗಬೇಕು. ನಾವು ಒಂದು ಕಡೆ ಗಾಡಿ ಹಿಡಿಲಿಕ್ಕೆ ಹೋದ್ರೆ ಮತ್ತೊಂದು ಕಡೆ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳೇ ಅದನ್ನ ಟರ್ನ್ ಮಾಡ್ತಾರೆ. ಇಲ್ಲಿ ಕಾಯ್ತಿದ್ದಾನೆ ಪುನೀತ್ ಕೆರೆಹಳ್ಳಿ, ಈ ರೋಡಲ್ಲಿ ಹೋಗಿ, ಈ ರೋಡಲ್ಲಿ ಪುನೀತ್ ಕೆರೆಹಳ್ಳಿ ಕಾಯ್ತಿದ್ದಾನೆ, ಈ ರೋಡಲ್ಲಿ ಹೋಗಿ ನಮಗ್ ಬಂದು ಹೇಳೋದು, ಯಾಕೆ ರಸ್ತೆಯಲ್ಲಿ ನಿಂತಿದ್ದೀರಾ, ನಮಗೆ ಹೇಳಿ ನಾವು ಹಿಡಿತೀವಿ, ನೀವ್ ಯಾಕೆ ಇಲ್ಲಿ ನಿಂತಿದ್ದೀರಾ?
ಮಾಹಿತಿ ಇದ್ರೆ ನಮಗೆ ಹೇಳಿ, ಇವ್ರಿಗೆ ಮಾಹಿತಿ ಕೊಟ್ರೆ ಅಲ್ಲಿ ಈ ರೋಡಲ್ಲಿ ಬರಬೇಡಿ, ಈ ರೋಡಲ್ಲಿ ಹೋಗಿ. ನಾಚಿಕೆ ಆಗಬೇಕು. ಹೇಳ್ತೀನಿ ಇದ್ರ ಬದಲು. ಕಮ್ಯುನಿಟಿ ಸ್ಟ್ಯಾಂಡರ್ಡ್ ಕಷ್ಟ ಆಗ್ಬೋದು, ಜಾಸ್ತಿ ತೋರಿಸ್ತಾರೆ. ನಿಜಕ್ಕೂ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಅಕ್ರಮ ಗೋಮಾಂಸ ದಂಧೆಯನ್ನು ತಡೆಗಟ್ಟಲಿಲ್ಲ ಅಂತ ಅಂದ್ರೆ ಈ ಹಸುಗಳಾಗಿರ್ಬೋದು, ಆ ಕರುಗಳಾಗಿರ್ಬೋದು, ಆ ಅಮಾಯಕ ಹಸು ಕರು, ಆ ಗೋಮಾತೆ ಶಾಪ ಈಡೇ ಕಾಂಗ್ರೆಸ್ ಸರ್ಕಾರ ಮತ್ತು ಇದರಲ್ಲಿ ಶಾಮೀಲಾಗಿರೋ ಎಲ್ಲ ಅಧಿಕಾರಿಗಳ ಕುಟುಂಬ ನಿಜವಾಗ್ಲೂ ಕೂಡ ನಾಶವಾಗುತ್ತೆ, ಸರ್ವನಾಶವಾಗುತ್ತೆ. ಫೋನ್ ಮಾಡ್ದೆ ಅವರು ಪೊಲೀಸ್ನವರಿಗೆ, ಮಾಡಿದ್ದೆ, ನಾ ಹೇಳ್ದೇನೆ ಅಡ್ರೆಸ್. ಆಗಬೇಕು. ಮೊದಲೆಲ್ಲ ಲೈವ್ ಆಗಿ ಹಸುಗಳನ್ನ ಲಾರಿಯಲ್ಲಿ ತುಂಬಿಕೊಂಡು ಬಂದು ಇಲ್ಲಿ ಕಟ್ ಮಾಡ್ತಾ ಇದ್ರು. ನಾವು ಹಿಡಿತೀವಿ ಅಂತ ಹೇಳಿ ಕಂಟೈನರ್ಗಳಲ್ಲಿ ಗೋವು ಬಂದ್ರೆ ಗೊತ್ತಾಗುತ್ತೆ, ಸಂತೆಯಿಂದ ತರಬೇಕಾದ್ರೆ ಮಾಹಿತಿ ಸಿಗುತ್ತೆ ಗಾಡಿ ಹಿಡಿತಾರೆ ಅಂತ. ಈಗ ಅಲ್ಲೇ ಬೆಂಗಳೂರಿನ ಗ್ರಾಮಾಂತರ ಭಾಗಗಳು, ದೊಡ್ಡಬಳ್ಳಾಪುರ, ಹಲಿಪುರ, ಗೌರಿಬಿದನೂರು ಈ ಭಾಗದಲ್ಲಿ ಅದನ್ನ ಮಾಂಸವಾಗಿ ಪರಿವರ್ತನೆ ಮಾಡಿ ಈಗ ತಗೊಂಡ್ಬರ್ತೀರಿ ಮಾಂಸ ಮಾಡ್ಕೊಂಡು. ಏನ್ ಮಾಡ್ತೀರಾ? ಅದು ಹೆಂಗ್ ಉಳಿಸ್ತೀರಾ ಜೀವನ ಅಂತ ನಾಚಿಕೆ ಆಗಬೇಕು. ಷಂಡ್ರರು, ನಪುಂಸಕರು, ನಪುಂಸಕತನ ನಿಮ್ದು. ಸುಮಾರು ಏನಿಲ್ಲ ಅಂತ ಅಂದ್ರು 7-8 ಕಾರ್ಗಳಲ್ಲಿ ತುಂಬಿಕೊಂಡು ಹೋಗ್ತಾರಲ್ರಿ, ಪ್ಯಾಸೆಂಜರ್ ಕಾರ್ಗಳಲ್ಲಿ. ನಾಚಿಕೆ ಆಗೋದಿಲ್ವಾ ಅಂತ ಇಲಾಖೆಗೆ. ನಿತ್ಯ ಮಾಡ್ತಾರೆ ಇದು, ದಿನನಿತ್ಯ. ನಾವು ಕಾಯ್ತೀವಿ ಒಂದ್ ದಿವಸ ನಾವಿಲ್ಲಿದ್ದೀವಿ ಅಂತ ತಪ್ಪಿಸಿ ಅಲ್ಲಿ ಹೋಗೋದು, ಅಲ್ಲಿದ್ದೀವಿ ತಪ್ಪಿಸಿ ಈ ಕಡೆ ಬರೋದು. ಅದ್ರ ಮಧ್ಯ ನಮ್ಮ ಕಾರ್ಯಕರ್ತರು ಎಲ್ಲೆಲ್ಲೋ ಸಿಗುತ್ತೆ. ಫೋನ್ ಮಾಡ್ದೇನು? ಪವನ್ ಗಾಡಿ ಮಿಸ್ ಆಗ್ಬಿಟ್ಟು ಇನ್ನೊಂದು ಇದೇ ಥರ ಪಾಲಿಸು. ಅಲಿಪುರ ಇನ್ನೆರಡು ಗಾಡಿ ಮಿಸ್ ಆಗ್ಬಿಟ್ಟು 4 ಇಲ್ಲಿ ಇನ್ನು 2 ಗಾಡಿ ಹಂಗೆ ಹೊರಟು.
ಶ್ರೀಲಂಕಾ ಗಾಡಿ ಇಡುತ್ತೆ ಅಂತ ಹೇಳ್ಬೋದು. ಯಾರ್ಯಾರ ರೀತಿ ಗಾಡಿ ಇರೋದು ಕೊಡ್ತೀರಾ? ಫೋಟೋ ಲೊಕೇಶನ್ ಫೋಟೋ ತೆಗಿಬೇಕು.